ವಿಶ್ವಾಸ ತಗೊಂಡು ಎನ್ಶೂರ್ ಮಾಡ್ತೀವಿ ಅಂತ ಅವ್ರ ಜೊತೆ ಮಾತಾಡಿ ಇದನ್ನ ಮೀಟಿಂಗ್ ನಾವು ಸಭೆ ಇದನ್ನು ಮಾಡಿದ್ದು. ಆ ರೀತಿ ನಾವು ನಿಮಗೊಂದು ಇಲ್ಲ ವೆಜಿಟೇಬಲ್ ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳಿ ನೀವು ಸುಳ್ಳು ಹೇಳಿ ಆಮೇಲೆ ಚಂದ ಆದಮೇಲೆ ಇದು ನಾವು ಆ ರೀತಿ ನೀವು ಸುಳ್ಳು ಹೇಳಿ ಮಾಡುವಂಥದ್ದಿಲ್ಲ, ಸಾರ್ವಜನಿಕರ ಸುಳ್ಳು. ಬೇಕಾದ್ರೆ ನಮ್ಮೆಲ್ಲ ಲಾಸ್ಟದೆಲ್ಲ ಒಂದು ವರ್ಷದ್ದು ಸಾಮಾನ್ಯ ಸಭೆ ಪ್ರೊಸೀಡಿಂಗ್ಸ್ ನೋಡಿ, ನಾವು ಪೇಪರ್ ಪ್ರಕಟಣೆ ನೋಡಿ, ನಾವು ಇವ್ರ ಜೊತೆ ಇವ್ರನ್ನ ಕೇಳಿ, ಉಳ್ದವ್ರು ಬಿಟ್ಬಿಡಿ, ಉಳ್ದವ್ರೆಲ್ಲ ಅಪ್ರಸ್ತುತ ಇಲ್ಲಿ ನಾವು ಇಬ್ಬರು ಇದೀವಲ್ಲ ಅವ್ರನ್ನ ಕೇಳಿ. ನಾವೇನಾದ್ರು ಇಲ್ಲ ರೀ ಅಲ್ಲಿ ವೆಜಿಟೇಬಲ್ ಮಾರ್ಕೆಟ್ ಇಲ್ಲ ಒಂದು ಸಮುದಾಯ ಭವನ ಮಾಡ್ತಿದ್ವಿ, ಒಂದು ಮ್ಯಾರೇಜ್ ಅಲ್ಲಿ ಮಾಡ್ತಾ ಇದ್ದೀವಿ ಸುಳ್ಳು ಹೇಳಿ ಆಮೇಲೆ ಇವತ್ತು ಬಂದು ಅಥವಾ ಇನ್ನೊಂದು 15 ದಿನದಲ್ಲಿ ಇದನ್ನು ನಾವು ಇಲ್ಲ ಸರ್ ನೋಡಿ ಅಲ್ಲಿ ಒಣತ್ಯಾಜ್ಯ MRF ಒಣತ್ಯಾಜ್ಯ ಘಟಕನೆ ಮಾಡ್ತಾ ಇದೀವಿ, ಈ ರೀತಿ ಇಷ್ಟು ಖರ್ಚು ಮಾಡ್ತಾ ಇದೀವಿ, ಈ ರೀತಿ ಮೆಷಿನರಿ ತೊಗೊಳ್ತಾ ಇದೀವಿ, ಈ ರೀತಿ ಒಂದು ಏಜೆನ್ಸಿ ಇದನ್ನು ಮಾಡ್ತಾ ಇದ್ದೀವಿ. ನಿಮ್ಗೇನು ಮತ್ತೆ ಅವ್ರು ಮೊದಲೇ ಹೇಳ್ತಾ ಇಲ್ಲ ಸರ್ ಅಲ್ಲಿ ಸ್ವಲ್ಪ ವೆಹಿಕಲ್ ನಿಲ್ಲಿಸಿದಾರೆ ಹೇಳಿ ಅವನ್ನೆಲ್ಲ ಶಿಫ್ಟ್ ಮಾಡೋದಾಗಿ ಅವನ್ನೆಲ್ಲ ಪ್ರತಿಯೊಂದು ನಾವು ಅಟೆಂಡ್ ಮಾಡಿದ್ದೀವಿ. ನಾವು ಅಟೆಂಡ್ ಆ ದಿಸೆಯಲ್ಲಿ ಹೋಗಿದ್ದು. ನಾವು ಯಾರೋ ಒಬ್ರು ಹೇಳ್ತಾರೆ ಅಂತಂದರೆ ಅವ್ರೊಬ್ಬರು ಅಂತಲ್ಲ, ಇಡೀ ಅಲ್ಲಿನ ವಾಸಿಸ್ತಕ್ಕಂಥ ಬೀಡನಗುಡ್ಡೆ ಪ್ರದೇಶದ ಜನರೇ ಹೇಳ್ತಿದ್ದಾರೆ, ಅವರೊಬ್ಬರು ಹೇಳಿದರೆ ಆ ಜನನೇ ಹೇಳ್ತಿದ್ದಾರೆ ಅಂತ ನಾವು ಅಟೆಂಡ್ ಮಾಡಿದ್ವಿ. ಅವ್ರನ್ನ ಕೇಳಿ ಅವ್ರು ಏನೇನು ನಮ್ಗೆ ಕಂಪ್ಲೇಂಟ್ ಹೇಳಿದ್ದಾರೆ, ನಾವು ಏನೇನು ಅಟೆಂಡ್ ಮಾಡಿದ್ವಿ ಅವ್ರಿಗೂ ನಮಗೂ ಗೊತ್ತು. ಈಗ ಯಾವುದೋ ಹೇಳ್ತಾ ಇದ್ದಾರೆ ಅದನ್ನು ಅಟೆಂಡ್ ಮಾಡ್ತೀವಿ, ನಮ್ಗೆ ಏನಿಲ್ಲ. ಬಟ್ ಇದ್ರದ್ದು ಅಸೂರೆನ್ಸ್ ಹೇಳ್ತಾ ಇದ್ದೀವಿ ನಾವು, ಈ ರೀತಿ ಏನು ಸಮಸ್ಯೆ ಆಗಲ್ಲ ನಿಮಗೆ. ಯಾರಾದ್ರೂ ಒಬ್ಬರ ಹತ್ರ ಕೇಳಿ, ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್ ಇಂದ ಇತ್ತು ಅಂತ ಕೇಳಿ. ಇಲ್ಲಿ ಇಷ್ಟು ಜನ ಇದ್ದಾರಲ್ಲ, ಯಾರಿಗಾದ್ರೂ ಕೇಳಿ ಕಸದ ಘಟಕ ಆಗುದಂತ ಒಬ್ಬರಿಗೆ ಗೊತ್ತಿಲ್ಲ. ನಾವು ಇನಿಷಿಯಲಿ ಅದನ್ನು ಬಿಡುದೇ ಇಲ್ಲ ಇಲ್ಲಿ ಮಾಡ್ಲಿಕ್ಕೆ. ಜನ ಇಲ್ಲಿ ಇದ್ರಲ್ಲ ಒಬ್ಬರ ಇವರಿಗೆ ಸರಿ ಮಾಹಿತಿ ಐತಿ ಮರ ಕಡಿಮೆ. ಲಾಸ್ಟ್ ಟೈಮ್ ಅವ್ರು ರಿಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ನಮಗೂ ಬಂದಿದ್ರಲ್ಲ, ಹೊರಗಡೆ ಬರಬೇಕು. ಯಾಕಂದ್ರೆ ನಾವು ಇದ್ರದ್ದು ಆಲ್ರೆಡಿ ಒಮ್ಮೆ ಅನುಭವಿಸಿ ಆಗಿದೆ. ಸಬ್ಮಿಟ್ ಮಾಡಿಕೊಂಡು ಪುನಃ ನೀವು ಇದು ಮಾಡೋದಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿ ಇದಕ್ಕೆ ರಿಟ್ ಪಿಟಿಷನ್ ಹೋಗಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ನಿಮ್ಮದನ್ನ ಕೇಳ್ತಾರೆ. ಹೌದಾ, ರಿಟ್ ಪಿಟಿಷನ್ ಸ್ಟಾಪ್ ಕೇಳಲಿಕ್ಕೆ ಅಧಿಕಾರಿ ಇದೆ. ನಾವಿರೋದೇ ನಗರಸಭೆ ಇರೋದೇ ಸಾರ್ವಜನಿಕರ ಸಂಬಂಧ. ಇಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ಸಂಬಂಧ, ಹೌದಲ್ವಾ? ಇದರಲ್ಲಿ ಏನು ಹೆಚ್ಚು ಕಡಿಮೆ ಆಗಲ್ಲ. ನಾವು ಇದನ್ನು ಎನ್ಶೂರ್ ಮಾಡಲಿಕ್ಕೆ ಇರೋದು. ನಿಮ್ಮ ರಿಪ್ರೆಸೆಂಟೇಟಿವ್ ಇರ್ತಾರೆ, ನೀವು ಇರ್ತೀರಾ. ನೀವು ಬಂದು ಕೇಳಿದ್ದಕ್ಕೆ ನಾವು ಒಂದೊಂದು ಅಟೆಂಡ್ ಮಾಡ್ಕೊಂಡು ಕೊಡಿ. ಇಲ್ಲಿವರೆಗೂ ಮೊದಲು 1 ವರ್ಷದ ಹಿಂದೆ ಏನಿತ್ತು, ಈಗ ಏನಿದೆ ಹೇಳಿ ನನಗೆ. 1 ವರ್ಷದ ಹಿಂದೆ ಏನಿತ್ತು, ಯಾವ ರೀತಿ ಸ್ಮೆಲ್ ಇತ್ತು, ಅಥವಾ 1 ವರ್ಷ ಅಥವಾ 1.5 ವರ್ಷದ ಹಿಂದೆ ಏನಿತ್ತು, ಈಗ ಯಾವ ರೀತಿ ಇದೆ? ಪ್ರತಿ ಯಾರು ಹೇಳಿದ್ದು ಒಣಕಸ ಸೇಫ್ ಅಂತ? ಒಣಕಸ ಸೇಫ್, ಒಣಕಸದಿಂದ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದವರು ಯಾರು? ಒಣಕಸದಲ್ಲಿ ನೋಡಿ ಈಗ ನೀವು ಮಾತಾಡುವಾಗ ನಾವು ಕೇಳಿದ್ದೇವೆ. ಈಗ ನಾವು ಮಾತಾಡಿದ್ರೆ ನೀವು ಒಂದೇದು ಪಾಯಿಂಟ್ ನಂಬರ್ 1 ಇದೆ. ಒಣಕಸದಲ್ಲಿ ಕೂಡ ಬೇಕಾದಷ್ಟು ಆರೋಗ್ಯಕ್ಕೆ ಹಾನಿಕರ ಆಗುವಂಥ ವಸ್ತುಗಳು ಉಂಟು. ಈಗ ಒಣಕಸದಲ್ಲಿ ಎಕ್ಸ್ಪೈರ್ ಆಗಿರುವಂತಹ ಬೇರೆ ಬೇರೆ ರೋಗಕ್ಕೆ ಕೊಡುವಂಥ ಮದ್ದನ್ನು ಹಾಕ್ತಾರೆ, ಮೆಡಿಸಿನ್ ಹಾಕ್ತಾರೆ. ಪ್ಲಾಸ್ಟಿಕ್ ಎಷ್ಟು ಡೇಂಜರಸ್ ಅಂತ ನಿಮಗೆ ಗೊತ್ತುಂಟು, ಪ್ರೊಸೆಸ್ ಆಗುವಾಗ. ಇನ್ನೊಂದು ವಿಷಯ ಹೇಳ್ತೇನೆ, ನಿಮ್ಮ ನಗರಸಭೆಯಿಂದ ಮನೆಗೆ ಇದು ಬರ್ತದಲ್ಲ ಕಸ ತಗೊಂಡು ಹೋಗ್ಲಿಕ್ಕೆ, ಒಣ ಕಸಕ್ಕೆ ಬೇರೆ ಹಸಿ ಕಸಕ್ಕೆ ಬೇರೆ ಬರ್ತದಲ್ಲ. ನನ್ನ ಮನೆಗೆ ಒಂದೇ ಬರುದು, ಒಣ ಕಸ ಒದಕ್ಕೆ ಹಾಕುದು, ಹಸಿ ಕಸ ಒದಕ್ಕೆ ಹಾಕುದು. ಒಂದು ವಿಷಯ ಒಣ ಕಸ ನೀವು ಪ್ರೊಸೆಸ್ ಮಾಡುವಾಗ ಒಣ ಕಸದಲ್ಲಿ ಕೆಮಿಕಲ್ ಬೇಸ್ಡ್ ಏನೆಲ್ಲ ಇರ್ತದೆ, ಹಸಿ ಕಸಕ್ಕಿಂತ ಡೇಂಜರ್. ಈಗ ನಾಟ್ ಓನ್ಲಿ ಮ್ಯಾಟರ್ ಆಫ್ ಸ್ಮೆಲ್ ಅನ್ನೋದು ಮಾತ್ರ ಅಲ್ಲ, ಆರೋಗ್ಯಕ್ಕೆ ಹಾನಿಕರಕ ಯಾವುದು ಉಂಟು ಅದು ವೆರಿ ಇಂಪಾರ್ಟೆಂಟ್. ಈಗ ಸ್ಮೆಲ್ಲನ್ನು ಒಬ್ಬ ಇಲ್ಲಿಂದ ಅಲ್ಲಿ ಟಾಲರೇಟ್ ಕೂಡ ಮಾಡ್ಬೋದು, ನಾನು ಮಾಡ್ಬೇಕಂತ ಹೇಳಿದ್ರೆ ಮಾಡ್ಬೋದು. ಬಟ್ ಇದರಿಂದ ಈ ಕೆಮಿಕಲಿಂದ ಏನು ಸ್ಪ್ರೆಡ್ ಆಗ್ತದೆ, ಒಂದು ಟೈಮಲ್ಲಿ ಬೀಡಿನಗುಡ್ಡೆ ಜಂಕ್ಷನ್ ಇದೆಯಲ್ಲ, ಈ ಜಂಕ್ಷನ್ ಎಷ್ಟು ಊರಿಗೆ ಕನೆಕ್ಟ್ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತುಂಟು. ಬಟ್ ಬೀಡಿನಗುಡ್ಡೆ ಎಲ್ಲರಿಗೂ ಫೇಮಸ್, ಬಟ್ ಇನ್ನೊಂದಕ್ಕೂ ಫೇಮಸ್ ಆಗಿತ್ತು, ಕಸದ ತೊಟ್ಟಿ, ಕಸದ ರಾಶಿ ಅಂತ. ಇಲ್ಲಿ ಯಾರು ಕೂಡ ಒಂದು ರೆಸಿಡೆನ್ಷಿಯಲ್ ಇದು ಮಾಡಲಿಕ್ಕೆ ಜಾಗ ತಗೊಳ್ಳಿಕ್ಕೆ ಬರ್ತಿರ್ಲಿಲ್ಲ, ಅಂದರೆ ಇಲ್ಲಿ ಕಾಯಿಲೆಗಳು ಸ್ಪ್ರೆಡ್ ಆಗ್ತದೆ. ಈಗ ಸ್ಟಾಪ್ ಆಯಿತು. ಈಗ ಏನಾಗಿದೆ, ಈ ಸರ್ಕಲಿಗೆ ಮತ್ತು ಇದಕ್ಕೆ ಈ ನಿಮ್ಮ ಏನು ಮಾಡಿದ್ದೀರಿ, ಇದಕ್ಕೆ ಏನು ಕರಿತೀರಿ ನಮ್ಗೆ ಗೊತ್ತಿಲ್ಲ, ನನಗೆ ಎಷ್ಟು ಡಿಸ್ಟೆನ್ಸ್ ಇದೆ ಒಂದು ನೋಡಿ. ಎರಡನೇದಾಗಿ ನೀವು ಮೊದಲಿಂದಲೂ ಹೇಳ್ತಿದ್ದೀರಿ, ನಾನು ಮತ್ತೊಮ್ಮೆ ಪಾಯಿಂಟ್ ಹೇಳ್ತೇನೆ, ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳ್ತೀವಿ. ಒಣ ಕಸ ಸೇಫ್ ಅಂತ ನೀವು ನಮಗೆ ಅಶ್ಯೂರೆನ್ಸ್ ಕೊಡ್ತೀರಾ? ನೀವು ನಮಗೆ ಏನಾದರೂ ಲಿಖಿತದಲ್ಲಿ ಕೊಡ್ತೀರಾ ಒಣ ಕಸ ಸೇಫ್ ಅಂತ? ಎರಡನೇದು, ಈ ಪಂಪಿಂಗ್ ಯಾರ್ಡ್ಸ್ ಅಥವಾ ಈ ಪ್ರೊಸೆಸ್ ಇದೆಲ್ಲ ಇಂಥ ಒಂದು ಸಿಟಿ ಮಧ್ಯೆ ತಂದು ಹಾಕುವಾಗ ಅಷ್ಟೊಂದು ಕಾಮನ್ ಸೆನ್ಸ್ ಇರಬೇಕು. ಈಗ ನಾವು ಇವರು ಹೇಳಿದಾಗೆ ನಾವು ಇದಕ್ಕೆ ವಿರೋಧವೇ. ಈಗ ನಾವು ಇವತ್ತು ಇಷ್ಟು ಜನ ಸೇರಿದ್ದೇವೆ, ಈಗ ನೀವು 15 ವಾರ್ಡಿದು ಕಸ ಅಂತ ಹೇಳ್ತೀರಿ, ನಾಳೆ 35 ವಾರ್ಡಿದು ಬರ್ತದೆ ಇಲ್ಲಿ. ಒಂದೇ ಪ್ರಶ್ನೆ. ಎರಡನೇದು ನೋಡಿ, ಇಲ್ಲೊಂದು ಹತ್ತಿರದಲ್ಲಿ ಹಾಲ್ ಉಂಟು, ಫಂಕ್ಷನ್ ಆಗ್ತದೆ, ಮಕ್ಕಳು ಬರ್ತಾರೆ, ವಾಂಡೇನದು ಎಜುಕೇಷನ್ ಸೆಂಟರ್ ಉಂಟು, 5 ಕೂತ್ಕೊಳ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ. ನಾಳೆ ಬರುವ ರೋಗಕ್ಕೆ ಬ್ಯಾಡ್ದಿದ್ದದ್ದು ರೋಗ ಬರ್ತದೆ. ಈಗ ಈ ಕೆಮಿಕಲ್ ಐಟಮ್ಸ್ ಎಲ್ಲ ಒಣ ಕಸಗಳು ಪ್ರೊಸೆಸ್ ಆಗುವಾಗ ಗಾಳಿಯಲ್ಲಿ ಸ್ಪ್ರೆಡ್ ಆಗುವಾಗ ಇಲ್ಲ, ಸ್ಪ್ರೆಡ್ ಆಗುವುದಿಲ್ಲ. ನಾವು ಅದಕ್ಕೆ ಏನು ತಗೊಂಡಿದ್ದೇವೆ, ಕ್ರಮ ಕೈಗೊಂಡಿದ್ದೇವೆ, ಅದೇನಾದರೂ ಪ್ರೂಫ್ ಕೊಡ್ತೀರಾ ಕೊಡಿ. ಅದರ್ವೈಸ್ ನಮ್ಮದು ಡಿಸಿಷನ್ ಎಲ್ಲರೂ ಒಪ್ಪುದಾದ್ರೆ
ಪಬ್ಲಿಕ್ ಇರ್ಬೋದು, ಗೌರ್ಮೆಂಟ್ ಏನು ಸ್ಪೆಷಲ್ ಅಲ್ಲ ಈ ವಿಚಾರದಲ್ಲಿ. ತಗೊಳ್ಳೇಬೇಕು. ತಗೊಳ್ಳುವಾಗ ಪೊಲ್ಯೂಷನ್ ಕಂಟ್ರೋಲ್ ಕೊಡಿ. ಯಾವ ಕಾರಣಕ್ಕೂ ಇಲ್ಲೆಲ್ಲ ಕೊಡುವುದಿಲ್ಲ. ಇಂಥ ಜಾಗದಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೆ ಕೊಡುವುದಿಲ್ಲ, ಅದನ್ನು ಮೆಲ್ಟ್ ಮಾಡಲಿಕ್ಕೂ ಕೊಡುವುದಿಲ್ಲ, ಪುಡಿ ಮಾಡಲಿಕ್ಕೂ ಕೊಡುವುದಿಲ್ಲ. ಪರ್ಮಿಷನ್ ಇರುವುದೇ ಇಲ್ಲ ಅದಕ್ಕೆ 100%. ನಾವು ಹೇಳ್ತಾ ಇರೋದು ಪ್ರೊಸೆಸಿಂಗ್ ಅಲ್ಲ, ಸೆಗ್ರಿಗೇಷನ್. ಇಲ್ಲಿ ಮಾಡಲಿಕ್ಕಿಲ್ಲ. ನೀವು ನಮ್ದು ಒಪ್ಪಿಗೆ ಇಲ್ಲ, ನೀವು ನಿಮ್ಮದು ಮಾಡ್ಕೊಂಡು ನಾವು ಹೋರಾಟ ನಾವು, ಯಾಕೆಂದ್ರೆ ಇದು ಆಗುವಂಥ ಕೆಲಸ ಅಲ್ಲ. ಅದು ಒಂದು ಪ್ರಾಜೆಕ್ಟ್ ಆಗುವಾಗ ಒಂದು ಬೋರ್ಡ್ ಹಾಕ್ತಾರೆ, ಇಷ್ಟು ಕಚ್ಚಾಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಾಜೆಕ್ಟ್ ನೋಡಿ ಯಾರಾದರೂ ಮಾತಾಡ್ತೀವಿ. ಈ ಮಕ್ಕಳೆಲ್ಲ ಉಂಟಲ್ಲ, ಬಿಡುವವರೆಲ್ಲ ನನಗೆ 10 ಸಲ ಫೋನ್ ಮಾಡಿ ಹೇಳಿದಂಥವ್ರು, ನಾನು ಉದ್ಯೋಗದಲ್ಲಿದ್ದೇನೆ, ಇಲ್ಲ 10 ಸಲ ನನಗೆ ಫೋನ್ ಮಾಡಿ ನಾಳೆ ರಾಜ್ಯಕ್ಕೆ ತರಬಾರ್ದು ಅಂತ ನಾವು ಇಲ್ಲಿ ಅದರಿಂದ ನೀವು ಆದಷ್ಟು ಪ್ರಯತ್ನ ಮಾಡಿ ಇದಕ್ಕೆ ಏನಾದರೂ ಸೊಲ್ಯೂಷನ್ ಮಾಡಿ ಬೇರೆ ಕಡೆಗೆ ಟರ್ನ್ ಮಾಡಲಿಕ್ಕೆ ನೋಡಿ. ಯಾಕಂದರೆ ಈ ಎಲ್ಲ ಮಕ್ಕಳೆಲ್ಲ ಇದ್ದಾರಲ್ಲ, ಹೋರಾಟದಲ್ಲಿ ಒಂದು ಒಳ್ಳೆ ಹೋಟೆಲ್ನಲ್ಲಿ ಮನುಷ್ಯರೇ ಅಡಿಗೆ ಮಾಡೋದು, ಆದರೂ ಕೂಡ ಅಲ್ಲಿ ಕೆಲವು ಯಾರೇ ಹೋದ್ರು ಒಬ್ಬರು ಮಾತಾಡ್ತಾರೆ. ಅಲ್ಲ ನೀವು ಹೇಳೋದು ನನ್ನ ಅಭಿಪ್ರಾಯ ಅಂದರೆ ಬೇಡ ಅಂತ, ಈ ನಗರ ಬೇಡ ಅಂತ. ಯಾಕೆ ನಾವು ಇಲ್ಲೇ ಹುಟ್ಟಿ ಬೆಳೆದವರು, ನಮಗೆಲ್ಲ